ಈಗ ಪ್ರಪಂಚವೆಲ್ಲ ಟಿವಿ ಸ್ಕ್ರೀನ್ ಗಳ ಕಡೆಗೆ ತಮ್ಮ ಗಮನವನ್ನ ಕೊಟ್ಟಿವೆ. ಎಲ್ಲಿ ನೋಡಿದ್ರು ಬ್ರೇಕಿಂಗ್ ನ್ಯೂಸ್ ಗಳೇ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಿದ್ರೆ ಸಾಕು, ರಷ್ಯಾ ಅಧ್ಯಕ್ಷ ಪುತಿನ್ ಭಾರತದಲ್ಲಿ ಕಾಲಿಟ್ಟಿದ್ದಾರೆ ಎನ್ನುವುದೇ ಈಗ ಒಂದು ದೊಡ್ಡ ಹಾಟ್ ಟಾಪಿಕ್. ಆದ್ರೆ ನೀವು ಟಿವಿಯಲ್ಲಿ ನೋಡುವುದು ಕೇವಲ ಟ್ರೈಲರ್ ಮಾತ್ರ. ನಿಜವಾದ ಸಿನಿಮಾ ದೆಹಲಿಯ ಒಂದು ಭಾರಿ ಕಟ್ಟಡದ ಬಾಗಿಲ ಹಿಂದೆ ನಡೆಯುತ್ತಿದೆ. 99% ಜನರಿಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವು ಏನ್ ಅನ್ಕೊಳ್ತೀವಿ, ಎರಡು ದೇಶಗಳ ನಾಯಕರು ಭೇಟಿಯಾದ್ರು, ಕೈ ಕುಲುಕಿದ್ರು, ಫೋಟೋಗಳಿಗೆ ಫೋಸ್ ಅನ್ನ ಕೊಟ್ರು ಎಂದ್ಕೊಳ್ತೀವಿ. ಆದ್ರೆ ಸೀನ್ ಅದಲ್ಲ. ಇದು ಕೇವಲ ಇಟ್ಟಿಗೆ ಕಲ್ಲುಗಳಿಂದ ಕಟ್ಟಿದ ಕಟ್ಟಡವಲ್ಲ. ಇಂದು ಅಂದರೆ 2025ರಲ್ಲಿ ಪ್ರಪಂಚದ ಭವಿಷ್ಯ ನಿರ್ಧಾರವಾಗುವ ಸ್ಥಳ ಇದು. ದೆಹಲಿಯ ಈ ರಾಜಭವನದ ಬಾಗಿಲು ತೆರೆದ್ರೆ ಅಮೆರಿಕ, ಯುರೋಪ್ ದೇಶಗಳ ಎದೆಯಲ್ಲಿ ನಡುಕ ಬರುತ್ತೆ. ಅದರ ಹೆಸರೇ ಹೈದರಾಬಾದ್ ಹೌಸ್. 1928ರಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೆಸರು ಮಾಡಿದ ಒಬ್ಬ ವ್ಯಕ್ತಿಯ ಆಟಿಟ್ಯೂಡ್ಗೆ ಇದು ನಿದರ್ಶನ. ಬ್ರಿಟಿಷರು ಭಾರತವನ್ನ ಆಳುತ್ತಿದ್ದ ಸಮಯದಲ್ಲೇ ಅವರಿಗೆ ಸರಿಯಾದ ಪಾಠ ಕಲಿಸಿದ್ದ. ಇಂದು ಕೋಟ್ಯಾಂತರ ರೂಪಾಯಿಗಳ ಬಿಸಿನೆಸ್ ಡೀಲ್ಗಳು, ಡಿಫೆನ್ಸ್ ಒಪ್ಪಂದಗಳು ಎಲ್ಲವೂ ಇದೇ ಕಟ್ಟಡದಲ್ಲಿ ನಡೆಯುತ್ತಿವೆ. 2025ರಲ್ಲಿ ನಡೆಯಲಿರುವ ಗ್ಲೋಬಲ್ ವಾರ್ಗೆ ಇದು ಒಂದು ಹೊಸ ಪ್ಲಾಟ್ ಎನ್ಬಹುದು. ಬ್ರಿಟಿಷರು ತುಂಬಾ ಬುದ್ಧಿವಂತಿಕೆಯಿಂದ ಡಿಸೈನ್ ಮಾಡಿದ ಆ ಚಿಟ್ಟೆ ಆಕಾರದ ಮ್ಯಾಪ್ ಇಂದ ನಿಜವಾದ ಕತೆ ಏನೆಂದು ತಿಳಿದ್ರೆ ನಿಮ್ಮ ಮೈಂಡ್ ಬ್ಲಾಕ್ ಆಗುತ್ತೆ. ಒಂದು ಕಾಲದಲ್ಲಿ ನಿಜಾಮ್ ತನ್ನ ಆಸ್ತಿಗಳನ್ನ, ವಜ್ರ ವೈಡೂರ್ಯಗಳನ್ನ ನೋಡಿ ಸಂತೋಷ ಪಟ್ಟ ಅದೇ ಟೇಬಲ್ ಬಳಿ ಕುಳಿತು ಈಗ ಮೋದಿ, ಪುತಿನ್ ಪಾಶ್ಚಿಮಾತ್ಯ ದೇಶಗಳಿಗೆ ಬೆವರಿಳಿಸುತ್ತಿದ್ದಾರೆ. 170 ಕೋಟಿ ಮೌಲ್ಯದ ಈ ಬಂಗಲೆಯಲ್ಲಿ ನಿಜಾಮ್ ಇರಿಸಿದ ರಹಸ್ಯಗಳು ಎಷ್ಟೋ ಇವೆ. ಮೋದಿ, ಪುತಿನ್ ಆ ಕಾರಿಡಾರ್ ಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅದು ಕೇವಲ ನಡಿಗೆಯಲ್ಲ, ವಾಷಿಂಗ್ಟನ್ ನ ವರೆಗೆ ಕೇಳುವಂತೆ ಅಮೆರಿಕಾಗೆ ಒಂದು ಮೌನ ಎಚ್ಚರಿಕೆ ನೀಡ್ತಾ ಇರುವಂತೆ ಇರುತ್ತೆ. ಅಮೆರಿಕದ ಅಧ್ಯಕ್ಷರೇ ಆಗ್ಲಿ, ರಷ್ಯಾದ ಅಧ್ಯಕ್ಷರೇ ಆಗ್ಲಿ, ಭಾರತಕ್ಕೆ ಬಂದೊಡನೆ ಈ ಹೈದರಾಬಾದ್ ಹೌಸ್ಗೆ ಏಕೆ ಕ್ಯೂ ಕಟ್ತಾರೆ? ನಮ್ಮ ಬಳಿ ರಾಷ್ಟ್ರಪತಿ ಭವನ ಇದೆ, ಪ್ರಧಾನಿ ಕಚೇರಿ ಇದೆ, ಆದ್ರೂ ಕೂಡ ಸಭೆಗಳನ್ನ ಇಲ್ಲೇ ಏಕೆ ಯೋಜಿಸಲಾಗುತ್ತೆ? ಈ ವಿಡಿಯೋದಲ್ಲಿ ಈ ಕಟ್ಟಡದ ಹಿಂದಿನ ಇತಿಹಾಸ, ಈಗ ನಡೆಯುತ್ತಿರುವ ರಾಜಕೀಯ ಎಲ್ಲವನ್ನ ಸ್ಪಷ್ಟವಾಗಿ ತಿಳಿಯೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿನಂತಿ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ದ ಸಮಯ ಅದು. 1920ರಲ್ಲಿ ದೆಹಲಿಯನ್ನ ಹೊಸ ರಾಜಧಾನಿಯಾಗಿ ನಿರ್ಮಿಸ್ತಾ ಇದ್ದಾರೆ. ಆಗ ಭಾರತದಲ್ಲಿ 500ಕ್ಕೂ ಹೆಚ್ಚು ರಾಜರು, ಸಂಸ್ಥಾನಿಕರು ಇದ್ರು. ಆದ್ರೆ ಅವರೆಲ್ಲರೂ ಒಂದಾದ್ರೆ ಹೈದರಾಬಾದ್ ನಿಜಾಮ್ ಮೀರ್ ಒಸ್ಮಾನ್ ಅಲಿ ಖಾನ್ ರೇಂಜೇ ಬೇರೆ. ಈಗಿನ ಎಲಾನ್ ಮಸ್ಕ್, ಜೆಫ್ ಬೆಜೋಸ್ ಕೂಡ ಅವ್ರಿಗಿಂತ ಕಡಿಮೆ ಅಂತಾನೆ ಹೇಳ್ಬೋದು. ಏಕಂದ್ರೆ ಅವರು ಪೇಪರ್ ಮೇಲೆ ತೂಕ ಇಡೋದಕ್ಕೆ ಕೂಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಜ್ರವನ್ನೇ ಬಳಸ್ತಾ ಇದ್ರಂತೆ. ಅದು ಅವರ ಲೆವೆಲ್. ಟೈಮ್ ಮ್ಯಾಗಝಿನ್ ಕೂಡ ಅವರನ್ನ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಎಂದು ಕವರ್ ಪೇಜ್ ಅಲ್ಲಿ ಹಾಕಿತ್ತು. ಹಾಗಾಗಿ ದೆಹಲಿಯಲ್ಲಿ ಎಲ್ಲಾ ರಾಜರು ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಮನೆಯನ್ನ ಕಟ್ಟಿಕೊಳ್ತಾ ಇದ್ರು. ಅದನ್ನ ಚೇಂಬರ್ ಆಫ್ ಪ್ರಿನ್ಸಸ್ ಎಂದು ಕರೀತಾ ಇದ್ರು. ಆದ್ರೆ ಆ ನಿಜಾಮ್ಗೆ ಸಾಧಾರಣ ಮನೆ ಇಷ್ಟವಾಗ್ಲಿಲ್ಲ. ಅವರ ರುಚಿ ಬೇರೆ, ವರ್ತನೆ ಬೇರೆ. ಈಗ ನಾವು ರಾಷ್ಟ್ರಪತಿ ಭವನ ಎನ್ನುತ್ತೇವಲ್ಲ, ಆಗ ಅದು ವೈಸ್ ರಾಯ್ ಹೌಸ್. ಅದೇ ರೀತಿಯ ಅರಮನೆ ಬೇಕೆಂದು ಹಠ ಹಿಡಿದಿದ್ರು. ನಾನು ಭಾರತದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ, ಲಂಡನ್ ರಾಣಿಯು ನೋಡಿ ಆಶ್ಚರ್ಯ ಪಡುವಂತೆ ನನ್ನ ಅರಮನೆ ಇರಬೇಕೆಂದು ಆದೇಶ ಹಾಕಿದ್ರು. ನಮ್ಮ ಹಿರಿಯರು ಹೇಳ್ತಾರಲ್ಲ, ದುಡ್ಡಿರೋನ ಮಾತೆ ಶಾಸನ ಎಂದು. ಅದೇ ರೀತಿ ಅವರ ಹಠದಿಂದ ಈ ಹೈದರಾಬಾದ್ ಹೌಸ್ ಉಟ್ಕೊಂಡಿದೆ. ಇದು ಕೇವಲ ದೆಹಲಿಯಲ್ಲಿ ವಾಸಿಸಲು ಕಟ್ಟಿದ ಮನೆಯಲ್ಲ, ನಿಜಾಮ್ ಅಹಂಕಾರಕ್ಕೆ, ಪ್ರತಿಷ್ಠೆಗೆ ಸಂಕೇತ. 1926 ಮತ್ತು 1922ರ ನಡುವೆ ಇದಕ್ಕಾಗಿ ಬರೋಬ್ಬರಿ 17 ಮಿಲಿಯನ್ ಅನ್ನ ಖರ್ಚು ಮಾಡಿದ್ರು. ಆ ಕಾಲದ ರೂಪಾಯಿಯ ಮೌಲ್ಯ ಈಗ ಸಾವಿರಾರು ಪಟ್ಟು ಹೆಚ್ಚಿರುತ್ತೆ. ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟೊಂದು ಬಜೆಟ್ ಅಂತ. ಇದೆಲ್ಲವೂ ನಿಜಾಮ್ ತಮ್ಮ ಸ್ವಂತ ಜೇಬಿನಿಂದ ತೆಗೆದ ಹಣ. ದೆಹಲಿ ಬ್ರಿಟಿಷರದ್ದೇ ಆಗಿದ್ರು, ಅಧಿಕಾರ ನನ್ನದು ಎಂದು ತೋರಿಸ್ಕೊಳ್ಬೇಕೆಂದು ನಿಜಾಮ್ ಬಯಸಿದ್ರು. ಇನ್ನು ಇದರ ಡಿಸೈನ್ ಬಗ್ಗೆ ಮಾತನಾಡಿದ್ರೆ ಮೈಂಡ್ ಬ್ಲಾಕ್ ಆಗ್ಬೇಕು. ಇಂಡಿಯಾ ಗೇಟ್, ನ್ಯೂ ದೆಹಲಿ ಎಲ್ಲವನ್ನ ಡಿಸೈನ್ ಮಾಡಿದ ಪ್ರಸಿದ್ಧ ವಾಸ್ತುಶಿಲ್ಪಿ ಸರ್ ಎಡ್ವಿನ್ ಲ್ಯೂಟಿನ್ಸ್ ಇದಕ್ಕೆ ಯೋಜನೆ ರೂಪಿಸಿದ್ರು. ಆದ್ರೆ ನಿಜಾಮ್ ಅವರಿಗೊಂದು ಷರತ್ತು ಹಾಕಿದ್ರು, ಕಟ್ಟಡ ನೋಡುತ್ತಲೇ ಮೊಘಲ್ ದರ್ಜಾ ಕಾಣಬೇಕು, ಅದೇ ಸಮಯದಲ್ಲಿ ಯುರೋಪಿಯನ್ ಶ್ರೇಣಿ ಕೂಡ ಇರಬೇಕು ಎಂದು ಹೇಳಿದ್ರು. ಲ್ಯೂಟಸ್ ಹಾಕಿದ ಆ ಚಿಟ್ಟೆಯ ಯೋಜನೆ ನೋಡಿದ್ರೆ ಅದ್ಭುತ. ಅದು ನೀವು ಮೇಲಿಂದ ಡ್ರೋನ್ ನಲ್ಲಿ ನೋಡಿದ್ರೆ ಸೇಮ್ ರೆಕ್ಕೆ ಬಿಚ್ಚಿದ ಚಿಟ್ಟೆಯಂತೆ ಕಾಣುತ್ತೆ. ಇದ್ರ ಹಿಂದೆ ದೊಡ್ಡ ವಿಜ್ಞಾನ ಕೂಡ ಇದೆ. ದೆಹಲಿಯಲ್ಲಿ ಬಿಸಿಲು ಜೋರಾಗಿರುತ್ತದೆ, ಆದ್ದರಿಂದ ಗಾಳಿ ಬೆಳಕು ಪ್ರತಿ ಮೂಲೆಗೂ ನೈಸರ್ಗಿಕವಾಗಿ ಬರಬೇಕು ಎಂದು ಹಾಗೆ ಕಟ್ಟಿದ್ರು. ದೆಹಲಿಯಲ್ಲಿ ಇಂಡಿಯಾ ಗೇಟ್ ಪಕ್ಕದಲ್ಲೇ ಅತ್ಯಂತ ದುಬಾರಿ ಪ್ರದೇಶದಲ್ಲಿ 8 ಎಕರೆ ಜಾಗದಲ್ಲಿ ಈ ಅರಮನೆ ಇದೆ. ಹೊರಗಿನಿಂದ ನೋಡಿದ್ರೆ ದೊಡ್ಡ ದೊಡ್ಡ ಮೊಘಲ್ ಗೋಪುರಗಳು, ಯುರೋಪಿಯನ್ ಶೈಲಿಯ ಸ್ತಂಭಗಳೊಂದಿಗೆ ತುಂಬಾನೇ ಅದ್ಭುತವಾಗಿರುತ್ತೆ. ಇದು ಹೊರಗೆ ಎಷ್ಟು ಭವ್ಯವಾಗಿದೆಯೋ ಒಳಗಿನ ದೃಶ್ಯ ಅದಕ್ಕಿಂತಲೂ ಮೀರಿದ
ಲೆವೆಲ್ ಅಲ್ಲಿ ಇರುತ್ತೆ. ಎಂಟ್ರೆನ್ಸ್ ಅಲ್ಲಿ 55 ಡಿಗ್ರಿ ಕೋನದಲ್ಲಿರುವ ಆ ಗೋಪುರ ನೋಡಿದ್ರೆ ಕತ್ತು ನೋವು ಬರಲೇಬೇಕು ನಿಮ್ಗೆ. ಒಳಗೆ ಶಾಂಡಿಲಿಯರ್ಗಳು, ಫ್ಲೋರಿನ್ ವಿನ್ಯಾಸಗಳು ಈಗಲೂ ಹೊಸದಾಗಿ ಮಿನುಗುತ್ತಲೇ ಇರುತ್ತೆ. ಕೆಳಗೆ ಹಾಸಿರುವ ಕಾರ್ಪೆಟ್ ವಿಶೇಷವಾಗಿ ಪರ್ಷಿಯಾ ಅಂದ್ರೆ ಇರಾನ್ ನಿಂದ ತರಿಸಿದ್ದು. ಗೋಡೆಗಳ ಮೇಲಿನ ಚಿತ್ರಕಲೆಗಳು ಯುರೋಪಿಯನ್ ಕಲಾವಿದರಿಂದ ಮಾಡಿಸಿದ್ದವು. ಇದರಲ್ಲಿ ಮಹಿಳೆಯರಿಗೆ ಜನಾನ ಎಂಬ ಪ್ರತ್ಯೇಕ ವಿಭಾಗವೂ ಇತ್ತಂತೆ. ಅಲ್ಲಿ ಪರದಾ ವ್ಯವಸ್ಥೆ ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇತ್ತು. ಈ ಗೋಡೆಗಳನ್ನ ನೋಡುತ್ತಾ ಪುತಿನ್ ಕೂಡ ಭಾರತದ ಇತಿಹಾಸ ಎಷ್ಟು ಅದ್ಭುತವಾಗಿದೆ, ಇನ್ನು ಆಗಿನ ರಾಜರ ಜೀವನ ಶೈಲಿ ಹೇಗಿತ್ತು ಎಂದು ಅವರು ಯೋಚಿಸದೇ ಇರಲಾರರು. ಇದರಲ್ಲಿರುವ 36 ಕೋಣೆಗಳು ಪ್ರತಿಯೊಂದು ಒಂದೊಂದು ಮ್ಯೂಸಿಯಂ ಆಗಬಲ್ಲವು. ಆದ್ರೆ ನಿಜವಾದ ಹೈಲೈಟ್ ಡೈನಿಂಗ್ ಹಾಲ್. ಮೋದಿ ಹಾಗೂ ಪುತಿನ್ ಊಟ ಮಾಡಿದ್ದು ಇಲ್ಲೇ. ಆ ಡೈನಿಂಗ್ ಟೇಬಲ್ ಎಷ್ಟೊಂದು ದೊಡ್ಡದು ಎಂದ್ರೆ ಒಂದೇ ಸಾರಿ 100 ಜನ ಕುಳಿತು ತಿನ್ನಬಹುದು. ಅಲ್ಲಿ ಕುಳಿತು ಅವರು ತಿನ್ನುವುದು ಅಷ್ಟೇ ಅಲ್ಲ, ಪ್ರಪಂಚ ನಕಾಶೆಯಲ್ಲಿ ಗೆರೆಗಳನ್ನ ಎಳಿತಾರೆ, ಗಡಿಗಳನ್ನ ಬದಲಾಯಿಸ್ತಾರೆ. ಇದರಲ್ಲಿ ಒಂದು ವಿಚಿತ್ರ ಏನಂದ್ರೆ ಇಷ್ಟೊಂದು ಖರ್ಚು ಮಾಡಿ ಕಟ್ಟಿಸಿಕೊಂಡ ನಿಜಾಮ್ ಇದರಲ್ಲಿ ಹೆಚ್ಚು ಕಾಲ ವಾಸ ಮಾಡಲೇ ಇಲ್ಲ. 1928ರಲ್ಲಿ ನಿರ್ಮಾಣ ಪೂರ್ಣಗೊಂಡಿತು. ಕೆಲವೊಮ್ಮೆ ದೆಹಲಿಗೆ ಬಂದಾಗ ಇಲ್ಲಿ ಪಾರ್ಟಿಗಳನ್ನ ಮಾಡಿಕೊಳ್ತಾ ಇದ್ರು. ಆದ್ರೆ 1947ರಲ್ಲಿ ಸಂಪೂರ್ಣ ಕತೆ ಬದಲಾಗುತ್ತೆ. ಬ್ರಿಟಿಷರು ಹೋದರು, ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆದ್ರೆ ನಿಜಾಮ್ ಮಾತ್ರ ನಾನು ಭಾರತದಲ್ಲಿ ವಿಲೀನವಾಗುವುದಿಲ್ಲ, ಹೈದರಾಬಾದ್ ಪ್ರತ್ಯೇಕ ದೇಶವಾಗಬೇಕು ಎಂದು ಹಠ ಹಿಡಿದಿದ್ರು. ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಒಪ್ಪುತ್ತಾರಾ ಹೇಳಿ? ಆಸೆಗೆ ಮಿತಿ ಇರಬೇಕು, ಆವೇಶಕ್ಕೆ ಗಡಿ ಇರಬೇಕು ಎಂದು ಹೇಳಿ ಆಪರೇಷನ್ ಪೋಲೋವನ್ನ ಆರಂಭಿಸಿ ನಿಜಾಮ್ ಅವರನ್ನ ತಮ್ಮ ದಾರಿಗೆ ತರ್ತಾರೆ. ಹೈದರಾಬಾದ್ ಭಾರತದಲ್ಲಿ ವಿಲೀನವಾಯಿತು. ಅದರ ಜೊತೆಗೆ ನಿಜಾಮ್ಗೆ ಅತ್ಯಂತ ಪ್ರಿಯವಾದ ದೆಹಲಿಯ ಈ ಹೈದರಾಬಾದ್ ಹೌಸ್ ಕೂಡ ಭಾರತ ಸರ್ಕಾರದ ಕೈಗೆ ಬಂತು. ಹೀಗೆ ದೆಹಲಿಯಲ್ಲಿ ಪ್ರತ್ಯೇಕ ರಾಜ್ಯ ಸ್ಥಾಪಿಸಬೇಕೆಂಬ ನಿಜಾಮ್ ಕನಸು ಹೊಡೆದು ಹೋಗುತ್ತೆ. ಒಂದು ಕಾಲದಲ್ಲಿ ನಿಜಾಮ್ ಸೈನಿಕರು ಕಾವಲು ಕಾಯ್ತಾ ಇದ್ರು. ಆದ್ರೆ ಈಗ ನಮ್ಮ SBG NSG ಕಮಾಂಡೋಗಳು ಈ ಕಟ್ಟಡವನ್ನ ಕಾವಲು ಕಾಯ್ತಿದ್ದಾರೆ. ಈ ಕಟ್ಟಡದ ಕತೆ ಕೇಳಿದ್ರೆ ಅರ್ಥವಾಗೋದು ಏನಂದ್ರೆ ಎಷ್ಟೇ ದೊಡ್ಡ ರಾಜರಾದ್ರೂ ಪ್ರಜಾಪ್ರಭುತ್ವದ ಮುಂದೆ ತಲೆ ಬಾಗ್ಲೇಬೇಕು. ನಂತರ ಕೆಲವು ಕಾಲ ಇದನ್ನ ಖಾಲಿ ಬಿಟ್ಟಿದ್ರು. ಆದ್ರೆ ನಂತರ ಸರ್ಕಾರ ಇದಕ್ಕೆ ಹೈದರಾಬಾದ್ ಹೌಸ್ ಎಂದು ಹೆಸರಿಟ್ಟು ಭಾರತದ ಗೆಸ್ಟ್ ಹೌಸ್ ಆಗಿ ಮಾರ್ಪಡಿಸ್ತು. ಅಂದ್ರೆ ಕೇವಲ VIP-ಗಳು, ವಿದೇಶಿ ಅಧ್ಯಕ್ಷರು ಮಾತ್ರ ಇದರ ಒಳಗೆ ಹೋಗ್ತಾರೆ. ಸಾಮಾನ್ಯರಿಗೆ ಇಲ್ಲಿ ಎಂಟ್ರಿ ಇಲ್ಲ. ಈಗ 2025ರ ವಿಷಯಕ್ಕೆ ಬಂದ್ರೆ ಮೋದಿ ಅವರು, ಟ್ರಂಪ್ ಬಂದ್ರು, ಪುತಿನ್ ಬಂದ್ರು ಅಥವಾ ಫ್ರೆಂಚ್ ಅಧ್ಯಕ್ಷರು ಬಂದ್ರು ಇಲ್ಲಿಗೆ ಏಕೆ ಕರೆತರುತ್ತಾರೆ ಗೊತ್ತೇ? ಇದರ ಹಿಂದೆ ದೊಡ್ಡ ಕಾರಣಗಳಿವೆ. ಮೊದಲನೇದು ಭದ್ರತೆ ಮತ್ತು ಗೌಪ್ಯತೆ. ಇದು ಕೋಟೆಯಂತೆ ಸುತ್ತಲೂ ದೊಡ್ಡ ದೊಡ್ಡ ಗೋಡೆಗಳು ಹಾಗೂ ಗಿಡಗಳಿವೆ. ಒಂದು ಪಕ್ಷಿ ಕೂಡ ಒಳಗೆ ಬರಲಾರದು. ಗೂಢಚಾರರು, ಕ್ಯಾಮ್ರಾಗಳು ಏನು ಇಲ್ಲಿ ಕೆಲಸ ಮಾಡೋದಿಲ್ಲ. ಎರಡೂ ದೇಶಗಳ ನಾಯಕರು ಭೇಟಿಯಾದಾಗ ಪ್ರಪಂಚಕ್ಕೆ ತಿಳಿಯಬಾರದ ಇಷ್ಟೋ ರಹಸ್ಯಗಳನ್ನ ಅವರು ಚರ್ಚಿಸ್ತಾರೆ. ಆಯುಧ ಒಪ್ಪಂದಗಳು, ನಕಾಶೆಗಳು, ಯುದ್ಧ ತಂತ್ರಗಳು ಎಲ್ಲಕ್ಕೂ ಇದೇ ಸುರಕ್ಷಿತ ಸ್ಥಳ. ಎರಡನೇ ಕಾರಣ ವಾತಾವರಣ. ರಾಷ್ಟ್ರಪತಿ ಭವನದಲ್ಲಿ ಹೆಚ್ಚು ನಿಯಮಗಳು, ಪ್ರೋಟೋಕಾಲ್ಗಳಿವೆ. ಎಲ್ಲದಕ್ಕೂ ಒಂದು ಕ್ರಮ ಇದೆ. ಆದ್ರೆ ಹೈದರಾಬಾದ್ ಹೌಸ್ ಅಲ್ಲಿ ಹಾಗಲ್ಲ. ಸ್ನೇಹಿತನ ಮನೆಗೆ ಬಂದ ಭಾವನೆ ಇರುತ್ತೆ. ಇಲ್ಲಿ ಶಾಂತವಾಗಿ ಕೋಟ್ ತೆಗೆದು ಮನಸ್ಸು ತೆರೆದು ಮಾತಾಡಬಹುದು. ಇಲ್ಲಿರುವ ಉದ್ಯಾನಗಳು, ಫೌಂಟೇನ್ಗಳು ನೋಡಿದ್ರೆ ಎಷ್ಟೇ ಗಂಭೀರ ವಿಷಯವಿದ್ರು ಕೂಲ್ ಆಗಿ ಡೀಲ್ ಮಾಡಬಹುದು ಎನ್ಸುತ್ತೆ. ಮೂರನೇ ಕಾರಣ ಇದು ಭಾರತದ ಮಹತ್ವ, ಸಂಸ್ಕೃತಿ, ಇತಿಹಾಸವನ್ನ ಅವರಿಗೆ ತೋರಿಸುತ್ತೆ. ಬ್ರಿಟಿಷರ್ಗಿಂತ ನಾವು ಏನು ಕಡಿಮೆ ಇಲ್ಲ ಎಂದು ಈ ಕಟ್ಟಡಗಳು ಹೇಳ್ತವೆ. ಪುತಿನ್ ಹಾಗೂ ಮೋದಿ ಊಟ ಮಾಡುವಾಗ ಬಡಿಸುವ ಆಹಾರ ಕೂಡ ರಾಜತಾಂತ್ರಿಕೆಯ ಭಾಗವೇ. ಹೈದರಾಬಾದ್ ನ ಬಿರಿಯಾನಿಯಿಂದ ಹಿಡಿದು ಉತ್ತರ ಭಾರತೀಯ ಕಬಾಬ್ಗಳವರೆಗೆ ಎಲ್ಲವನ್ನ ಬಡಿಸ್ತಾರೆ. ಡಿಸೆಂಬರ್ 2025ರಲ್ಲಿ ಪುತಿನ್ ಇಲ್ಲಿಗೆ ಬರುವುದು ಸಾಮಾನ್ಯ ವಿಷಯವಲ್ಲ. ರಷ್ಯಾ ಯುಕ್ರೇನ್ ಜಗಳ, ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧಗಳು ಉತ್ತುಂಗದಲ್ಲಿ ಇರುವಾಗಲೇ ಭಾರತ ಪುತಿನ್ಗೆ ಇಷ್ಟೊಂದು ಭವ್ಯ ಸ್ವಾಗತ ಮಾಡಿದ್ದು, ಅದು ಕೂಡ ಇಷ್ಟು ಐತಿಹಾಸಿಕ ಸ್ಥಳದಲ್ಲಿ ಸಭೆ ಇಟ್ಟಿದ್ದು ಅಮೆರಿಕ ಯುರೋಪ್ಗೆ ಒಂದು ದೊಡ್ಡ ಆಘಾತ ಎಂದೇ ಹೇಳಬಹುದು. ಮೋದಿ ಹಾಗೂ ಪುತಿನ್ ಮೆಟ್ಟಿಲುಗಳ ಮೇಲೆ ಕೈಕುಲುಕುವ ಫೋಟೋ ವಾಷಿಂಗ್ಟನ್ ಪೋಸ್ಟ್, ನ್ಯೂಯಾರ್ಕ್ ಟೈಮ್ಸ್ ಗಳ ಮುಖಪಟದಲ್ಲಿ ಬಂತು. ಆ ಫೋಟೋ ನೋಡಿ ಅನೇಕರ ಹೊಟ್ಟೆ ಉರಿತಾ ಇರುತ್ತೆ. ಆದ್ರೆ ಭಾರತದ ಸಂದೇಶ ಸ್ಪಷ್ಟವಾಗಿದೆ. ನಾಯಿಗಳು ಬೊಗಳಿದ್ರೆ ಆನೆ ತನ್ನ ನಡಿಗೆಯನ್ನ ನಿಲ್ಸೋದಿಲ್ಲ ಅಂತ. ಎಷ್ಟೇ ಒತ್ತಡ ಇದ್ರೂ ಭಾರತ ತನ್ನ ಹಳೆಯ ಸ್ನೇಹಿತರನ್ನ ಬಿಡುವುದಿಲ್ಲ ಎಂದು ಆ ಫೋಟೋ ಬಲವಾಗಿ ಹೇಳಿತು. S-400 ಒಪ್ಪಂದಗಳೇ ಆಗ್ಲಿ, ಭವಿಷ್ಯದ ಹೈಪರ್ಸಾನಿಕ್ ತಂತ್ರಜ್ಞಾನಗಳೇ ಆಗ್ಲಿ, ಎಲ್ಲವೂ ಈ ಭವ್ಯ ಬಂಗಲೆಯಲ್ಲಿ ಒಪ್ಪಂದವಾಗಿವೆ. ಪಕ್ಕದಲ್ಲಿ ಇರುವ ಚೈನಾ ಕೂಡ ಈ ಸಭೆ ನೋಡಿ ಖಂಡಿತ ಆತಂಕವನ್ನ ಪಟ್ಟಿರುತ್ತೆ. ಶತ್ರುವಿನ ಶತ್ರು ಮಿತ್ರ ಎಂಬ ರಾಜಕೀಯ ಇಲ್ಲಿ ಕೆಲಸ ಮಾಡ್ತಾ ಇದೆ. ಏಷ್ಯಾದಲ್ಲಿ ಅಧಿಕಾರ ಯಾರ ಕೈಯಲ್ಲಿ ಇದೆ ಎಂಬುದಕ್ಕೆ ಇಲ್ಲಿ ಸ್ಪಷ್ಟತೆ ಬಂದಿದೆ. ಇನ್ನು ಪಾಕಿಸ್ತಾನದ ಬಗ್ಗೆ ಮಾತನಾಡುವುದೇ ವ್ಯರ್ಥ. ಅವರ ಸ್ಥಿತಿ ಈಗ ಬಿಕಾರಿಯ ಸ್ಥಿತಿಯಾಗಿದೆ. ಅವರ ಬಳಿ ಏನೂ ಇಲ್ಲ, ಆದ್ರೂ ಪಕ್ಕದವರ ಬಗ್ಗೆ ಮಾತ್ರ ಯಾವಾಗ್ಲೂ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಲೇ ಇರ್ತಾರೆ. ಈಗ ದೆಹಲಿ ಗ್ಲೋಬಲ್ ಪವರ್ ಸೆಂಟರ್ ಆಗಿದೆ ಎಂದು ಹೇಳಲು ಇದೇ ಸಾಕ್ಷಿ. ಈ ಕಟ್ಟಡದ ನಿರ್ವಹಣೆ ಕೂಡ ಸಾಮಾನ್ಯವಲ್ಲ. ಇಲ್ಲಿನ ಉದ್ಯಾನದಲ್ಲಿ ಋತುಮಾನಕ್ಕೆ ತಕ್ಕಂತೆ ಹೂಗಳನ್ನ ಬದಲಾಯಿಸ್ತಾರೆ. ಒಂದು ಒಣ ಎಲೆ ಕೂಡ ಕಾಣದು. ಇಲ್ಲಿನ ಅಡುಗೆ ಮನೆ 5 ಸ್ಟಾರ್ ನ ಹೋಟೆಲ್ ಗಿಂತ ಕಡಿಮೆ ಏನೂ ಇಲ್ಲ. ವಿಶ್ವದ
ಅತ್ಯುತ್ತಮ ಶೆಫ್ಗಳು ಇಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಇವೆಲ್ಲ ಪಕ್ಕಕ್ಕಿಟ್ರೆ ಈ ಭವನ ನಮಗೊಂದು ಸಂದೇಶ ನೀಡುತ್ತೆ. ಅದೇ ಕಾಲದ ಶಕ್ತಿ. ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಅಹಂಕಾರಕ್ಕಾಗಿ ತನ್ನ ಗೌರವ ತೋರಿಸಲು ಕಟ್ಟಿದ ಈ ಭವನ ಈಗ 140 ಕೋಟಿ ಭಾರತೀಯರ ಆತ್ಮ ಗೌರವಕ್ಕೆ ಪ್ರತೀಕವಾಗಿದೆ. ನಮ್ಮ ಅತಿಥಿ ದೇವೋಭವ ಎಂಬ ಮಾತಿಗೆ ಇದು ಪರ್ಫೆಕ್ಟ್ ಉದಾಹರಣೆ. ಪುತಿನ್ ಇಲ್ಲಿಂದ ಹೋಗುವಾಗ ಕೇವಲ ಒಪ್ಪಂದದ ಕಾಗದಗಳಷ್ಟೇ ಅಲ್ಲ, ಭಾರತದ ಸ್ನೇಹ ಆತಿಥ್ಯವನ್ನು ಒಯ್ತಾರೆ. ಈ ವೈಯಕ್ತಿಕ ಸ್ಪರ್ಶದಿಂದಲೇ ಅಂತಾರಾಷ್ಟ್ರೀಯ ಸಂಬಂಧಗಳು ಹೆಚ್ಚಾಗಿ ಬಲಗೊಳ್ಳುತ್ತವೆ. ಇದು ದೆಹಲಿಯಲ್ಲಿ ಅಡಗಿರುವ ಮಾಯಾ ಭವನ, ಹೈದರಾಬಾದ್ ಹೌಸ್ನ ಕತೆ. ಇಟ್ಟಿಗೆಗಳಿಗಿಂತ ಭಾವನೆಗಳಿಂದ, ರಾಜಕೀಯದಿಂದ ಕಟ್ಟಿದ ಕಟ್ಟಡ ಇದು. ಭವಿಷ್ಯದಲ್ಲಿ ಪ್ರಪಂಚದ ಗತಿಯನ್ನೇ ಬದಲಾಯಿಸುವ ಅನೇಕ ನಿರ್ಧಾರಗಳು ಇಲ್ಲೇ ನಡೆಯಲಿವೆ. ಏಕೆಂದ್ರೆ ಇದು ಹೊಸ ಭಾರತ. ಅಗತ್ಯವಿದ್ರೆ ಶತ್ರುವಿನ ಮನೆಯೊಳಗೆ ನುಗ್ಗಿ ಹೊಡೆಯುತ್ತೆ, ಇಲ್ಲದೆ ಇದ್ರೆ ಮನೆಗೆ ಕರೆದು ರಾಜಭೋಜನ ಮಾಡಿಸಿ ಪ್ರಪಂಚವನ್ನೇ ಆಶ್ಚರ್ಯಪಡಿಸುತ್ತೆ. ಇವತ್ತಿನ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಹಾಗೂ ನಮ್ಮ ಮಾಹಿತಿ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.